ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣ. ಈಗ ಭವಿಷ್ಯತ್ತಿನಲ್ಲಿ ಕೃಷ್ಣಾರ್ಜುನರು ಬರ್ತಾರೆ. ಯುದ್ಧರಂಗದಲ್ಲಿ ಕೃಷ್ಣನಿಂದ ಅರ್ಜುನನಿಗೆ ಜ್ಞಾನೋಪದೇಶವಾಗುತ್ತೆ ಅನ್ನೋದನ್ನು ವಸಿಷ್ಠರು ಶ್ರೀರಾಮಚಂದ್ರನಿಗೆ ತಿಳಿಸ್ತಾ ಇದ್ರು. ಮತ್ತು ಅಲ್ಲಿ ಅರ್ಜುನ ಮತ್ತು ಕೃಷ್ಣರ ನಡುವೆ ನಡೆಯಬಹುದಾದಂಥ ಒಂದು ಮಾತುಕತೆಗಳನ್ನ, ಸಂಭಾಷಣೆಯನ್ನು ಅವರು ಈಗಲೇ ಶ್ರೀರಾಮನಿಗೆ ತಿಳಿಸ್ಕೊಡ್ತಾ ಇದ್ರು. ಅದರಲ್ಲಿ ಈಗ ಕೃಷ್ಣನ ಮಾತು ಅರ್ಜುನನಿಗೆ ಮುಂದುವರಿತದೆ. ಈ ದೇಹವು ನಿಜವಾಗಿಯೂ ಪ್ರತ್ಯೇಕವಾಗಿ ಇರಲಿಲ್ಲ, ಜೀವನ ಸಂಕಲ್ಪದಿಂದಲೇ ಉದಯಿಸಿತು. ಆದ್ದರಿಂದ ಇದು ನಾಶವಾದರೂ ನೀನು ಹೀಗೆಯೇ ಬಂತು, ಹೀಗೆಯೇ ಹೋಯಿತು ಎಂದು ಉದಾಸೀನ ದೃಷ್ಟಿಯಿಂದ ಇರು, ಅಥವಾ ಸುಷುಪ್ತ ಪುರುಷನಂತೆ ಏನೂ ನೋಡದೆಯೇ ಇರು. ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇರೋ ಮಾತು. ಅಂದರೆ ಕೃಷ್ಣ ಏನು ಹೇಳ್ತಾನೆ ಅಂದರೆ, ಆ ಜೀವನು ಪ್ರಾಣಮೂರ್ತಿಯು ಆಕಾಶದಲ್ಲಿ ಅವನು ಎಲ್ಲೆಲ್ಲೂ ನಿಂತು ಸ್ವವಾಸನಾವಶನಾಗಿ ಯಾವ ರೂಪವನ್ನು ಧ್ಯಾನಿಸುವನೋ ಅದೇ ಆಕಾರವು ತನಗೆ ಪ್ರಾಪ್ತವಾದದ್ದನ್ನು ಅವನು ಕಾಣುವನು. ಗೊತ್ತಾಗ್ತದಲ್ವಾ? ಜೀವನು ಪ್ರಾಣಮೂರ್ತಿಯು, ಗೊತ್ತಾಯ್ತಲ್ವಾ? ಆಕಾಶದಲ್ಲಿ ಅವನು ಎಲ್ಲೆಲ್ಲಿ ನಿಂತು ಸ್ವವಾಸನಾವಶನಾಗಿ ಯಾವ ಯಾವ ರೂಪವನ್ನು ಧ್ಯಾನಿಸುವನೋ ಅದೇ ಆಕಾರವು ತನಗೆ ಪ್ರಾಪ್ತವಾದುದನ್ನು ಅವನು ಕಾಣುವನು. ಅಂದರೆ ಈ ಜೀವನು ದೇಹವನ್ನು ಬಿಟ್ಟ ನಂತರ ವಾಸನಾಮೂರ್ತಿ, ಅವನು ವಾಸನಾವಶವರ್ತಿಯಾಗಿರ್ತಾನೆ. ಯಾವುದು ವಾಸನಾವಶ ಅಂದರೆ ಬಹುಜನ್ಮಗಳಲ್ಲಿ ಮಾಡ್ಕೊಂಡು ಬಂದಂಥ ಕರ್ಮಗಳಿರ್ತಾವಲ್ಲ, ಆ ಕರ್ಮಗಳನ್ನು ಅವನು ಸದಾಕಾಲ ಧ್ಯಾನಿಸ್ತಾ ಇರ್ತಾನೆ. ಹಾಗೆ ಹೋದ ಕರ್ಮಗಳನ್ನು ಅವನು ಧ್ಯಾನಿಸ್ತಾ ಇರ್ತಾನೆ. ಅದರಲ್ಲಿ ಯಾವ ಕರ್ಮದಲ್ಲಿ, ಯಾವ ವಿಚಾರದಲ್ಲಿ ಅವನು ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾನಲ್ಲ, ಅದು ಯಾವುದೋ ಒಂದು ಆಸಕ್ತಿ, ಯಾವುದೋ ಒಂದು ಕರ್ಮದ ಕುರಿತಾದ ಆಸಕ್ತಿ ಅವನನ್ನು ಏನು ಮಾಡ್ತದೆ ಅಂದರೆ ಅವನಲ್ಲಿ ಸಂಸ್ಕಾರವಾಗಿ ಬೇರೆ ಬಿಟ್ಟಿರ್ತದೆ. ಆಗ ಅದೇನಾಗುತ್ತೆ, ಈ ದೇಹವನ್ನು ಬಿಟ್ಟಾಗ ಅವನು ಪ್ರಾಣ ಮನಸ್ಸುಗಳನ್ನ ತೆಗೆದುಕೊಂಡು ಹೋಗಿರ್ತಾನಲ್ಲ, ಅಲ್ಲಿ ಏನಾಗುತ್ತೆ, ಅವನು ಯಾವುದರ ಕುರಿತಾದ ಹೆಚ್ಚಿನ ಚಿಂತನೆಯನ್ನು ಇಟ್ಕೊಂಡಿರ್ತಾನಲ್ಲ, ಆ ದೇಹವನ್ನು ಅವನು ಕಲ್ಪನೆ ಮಾಡಿಕೊಂಡಂಥ ದೇಹ ಅವನ ಕರ್ಮಾನುಸಾರವಾಗಿ ಅವನಿಗೆ ಅಲ್ಲಿ ಬುದ್ಧಿ ಕೆಲಸ ಮಾಡ್ತದೆ. ಅಲ್ಲಿ ಅವನು ಆ ದೇಹವನ್ನು ನೆನಪು ಮಾಡ್ಕೊಳ್ತಾನೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ದೇಹವೇ ಅವನಿಗೆ ಪ್ರಾಪ್ತಿಯಾಗ್ತದೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈ ದೇಹವು ನಿಜವಾಗಿಯೂ ಪ್ರತ್ಯೇಕವಾಗಿ ಇರಲಿಲ್ಲ. ಈ ದೇಹ ಅಂತಕ್ಕಂಥದ್ದು ಪ್ರತ್ಯೇಕವಾಗಿರಲಿಲ್ಲ. ಯಾರೋ ಬಂದು ನನಗೆ ತಂದು ಕೊಟ್ಟರು ಅಂತ, ಅಥವಾ ಇಲ್ಲಿ ಭಗವಂತ ಅಥವಾ ಪರಮಾತ್ಮ ಅಂತ ಏನು ಹೇಳ್ತೀವಲ್ಲ, ದ್ವೈತ ದೃಷ್ಟಿಯಿಂದ ನೋಡೋದಾದರೆ ನಿನಗಿಂಥ ದೇಹ ತಗೋ ಅಂತ ಪಾರ್ಶಾಲಿಟಿ ಅಂತ ಏನು ಮಾಡ್ತಾ ಇಲ್ಲ. ಒಬ್ರಿಗೊಂಥರ ಅಂತ. ಇಲ್ಲಿ ದೇಹ ಪ್ರಾಪ್ತಿ ಆಗೋದು ಕೂಡ ಅದಕ್ಕೆ ಕರ್ತರು ಕೂಡ ನಾವೇ ಆಗಿರ್ತೀವಿ. ಯಾಕೆ? ನಾವು ಬಹುಜನ್ಮಗಳಲ್ಲಿ ಮಾಡ್ಕೊಂಡು ಬಂದಂಥ ಕರ್ಮಗಳು, ಆ ಮಾಡ್ಕೊಂಡು ಬಂದ ಕರ್ಮಗಳನ್ನು ನಾವು ಮೆಲ್ಕಾಕ್ತಾ ಇರ್ತೀವಲ್ಲ, ಆ ವಿಚಾರವನ್ನು ಕುರಿತು ಮೆಲ್ಕಾಕ್ತಾ ಇರ್ತೀವಲ್ಲ, ಅದು ವಾಸನೆಯಾಗಿ ಸಂಸ್ಕಾರವಾಗಿ ನಮಗೆ ಬದಲಾಗಿರ್ತದೆ. ಅದರ ಕುರಿತಾದದೇ ಚಿಂತನೆ. ಈಗ ಉದಾಹರಣೆಗೆ, ನಾನು ಯಾವುದೋ ಒಂದು ಕೆಲಸವನ್ನು ಸದಾಕಾಲ ಇಷ್ಟಪಟ್ಟು ಮಾಡ್ತಾ ಇರ್ತೀನಿ. ಅದು ಒಳ್ಳೆಯದು ಕೆಟ್ಟದ್ದು, ಆ ಕರ್ಮವನ್ನು ನಾನು ಹೆಚ್ಚು ಮಾಡ್ತಾ ಇರ್ತೀನಿ. ಬೇರೆ ಕರ್ಮಗಳನ್ನೂ ಮಾಡ್ತಾ ಇರ್ತೀನಿ, ಆದರೆ ಆ ಕರ್ಮವನ್ನು ಮಾತ್ರ ಪ್ರತ್ಯೇಕವಾಗಿ ಹೆಚ್ಚು ಆಸೆ ಪಟ್ಟು ಮಾಡ್ತೀನಿ ಮತ್ತು ಮನಸ್ಸಿನಲ್ಲಿ ಸದಾಕಾಲ ಸ್ಮರಣೆ ಮಾಡ್ತಾ ಇರ್ತೀನಿ. ಇದು ಆ ಕರ್ಮ ಏನು ಮಾಡ್ತದೆ, ನನಗೆ ವಾಸನೆಯಾಗಿ ಜನ್ಮಗಳಲ್ಲಿ ಮುಂದುವರ್ಕೊಂಡು ಬರ್ತದೆ. ಮತ್ತು ಯಾವಾಗ ನಾನು ಅದನ್ನು ಹೆಚ್ಚು ಚಿಂತನೆ ಮಾಡ್ತಿರ್ತೀನಲ್ಲ, ಆ ಚಿಂತನೆಗಳಿಗೆ ಸಂಬಂಧಪಟ್ಟಂತೆ ದೇಹ ನನಗೆ ರೂಪುಗೊಳ್ತದೆ. ಯಾಕಂದ್ರೆ ಆ ಚಿಂತನೆಗಳಿಗೆ ಸಂಬಂಧಪಟ್ಟ ದೇಹ ಬೇಕಲ್ಲ ಆ ಕರ್ಮ ನಡೆಯೋದಕ್ಕೆ, ಆ ದೇಹ ರೂಪುಗೊಳ್ತದೆ. ಅಲ್ಲಿಗೆ ಏನಾಯಿತು, ನನಗೆ ಬೇಕಾದ ದೇಹವನ್ನು ಆಯ್ಕೆ ಮಾಡ್ಕೊಂಡಿದ್ದು ಕೂಡ ಯಾರು? ನಾನೇ ಆಗಿರ್ತೀನಿ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಈ ದೇಹವು ನಿಜವಾಗಿಯೂ ಪ್ರತ್ಯೇಕವಾಗಿ ಇರಲಿಲ್ಲ ಈ ದೇಹ. ಮತ್ತು ಹೆಂಗೆ ಬಂತು ಅಂದರೆ ಜೀವನ ಸಂಕಲ್ಪದಿಂದಲೇ ಉದಯಿಸಿತು. ಅರ್ಥ ಆಗ್ತದಲ್ವಾ? ಈ ದೇಹ ಅಂತಕ್ಕಂಥದ್ದು ಯಾರ ಸಂಕಲ್ಪದಿಂದ? ಜೀವನ ಸಂಕಲ್ಪದಿಂದ. ನಾನು ಒಬ್ಬ ಜೀವನು, ನೀವು ಒಬ್ಬ ಜೀವನು, ಅವನು ಒಬ್ಬ ಜೀವನು, ಅವನವನ ಸಂಕಲ್ಪದಿಂದಲೇ ಆ ದೇಹ ಉದಯಿಸಿತು. ಇದು ನಾವು ತುಂಬ ಚಿಕ್ಕದಾಗಿ ಯೋಚನೆ ಮಾಡಿದ್ರೆ ಇವೆಲ್ಲ ಅರ್ಥ ಸಿಗೋದಿಲ್ಲ. ವಿಶಾಲವಾದ ದೃಷ್ಟಿಯಿಂದ ಆಧ್ಯಾತ್ಮವನ್ನು ಚಿಂತನೆ ಮಾಡಿದಾಗ ಮಾತ್ರ ಇವಕ್ಕೆಲ್ಲವೂ ಉತ್ತರ ನಿಮಗೆ ಗೊತ್ತಾಗೋದು. ಜೀವನ ಸಂಕಲ್ಪದಿಂದಲೇ ಉದಯಿಸಿತು.
ಆದ್ದರಿಂದ ಇದು ನಾಶವಾದರೂ ನೀನು ಹೀಗೆ ಬಂತು ಹೋಯಿತು ಎಂಬ ಉದಾಸೀನ ದೃಷ್ಟಿಯಿಂದ ಇರು. ಅಕಸ್ಮಾತ್ ಈ ದೇಹ ನಾಶ ಆಯಿತು ಅಂದರೆ ನೀನು ಅದಕ್ಕಾಗಿ ಏನು ಚಿಂತೆ ಮಾಡಬೇಡ. ಯಾಕೆ, ನಿನ್ನ ಸಂಕಲ್ಪದಿಂದಲೇ ಈ ದೇಹ ನಿನಗೆ ಬಂದಿತ್ತು. ಈಗ ನೀನು ಉತ್ತಮವಾದ ಕರ್ಮ ಚಿಂತನೆಯನ್ನು ಮಾಡು, ಉತ್ತಮವಾದ ವಾಸನೆಯನ್ನು ಅಳವಡಿಸ್ಕೋ. ಆಗೇನಾಗುತ್ತೆ, ಉತ್ತಮವಾದ ದೇಹ ನಿನಗೆ ಸಿಗುತ್ತೆ. ಅಥವಾ ಉತ್ತಮವಾದ ಸಂಸ್ಕಾರವುಳ್ಳಂಥ ಒಂದು ಪರಿಸರವನ್ನು, ಉತ್ತಮವಾದ ಸಂಸ್ಕಾರವುಳ್ಳಂಥ ಒಂದು ಪದ್ಧತಿಯನ್ನು ನೀನು ರೂಢಿ ಮಾಡ್ಕೋ. ಅದಕ್ಕೆ ಸಂಬಂಧಪಟ್ಟಂಥ ದೇಹ ನಿನಗೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಇಲ್ಲಿ ವಸಿಷ್ಠರು ಶ್ರೀರಾಮನಿಗೆ, ಅರ್ಜುನನಿಗೆ ಕೃಷ್ಣ ಹೇಳುವ ಮಾತನ್ನು ವಸಿಷ್ಠರು ಶ್ರೀರಾಮನಿಗೆ ಹೇಳ್ತಾ ಇದ್ದಾರೆ. ಅಂದರೆ ಇದು ಎಲ್ಲರಿಗೂ ಕೂಡ ಅನ್ವಯವಾಗುವಂಥ ಮಾತು. ಈ ರೀತಿಯಲ್ಲಿ ನಮ್ಮ ಚಿಂತನೆಗಳು ಇರಬೇಕು. ಈ ದೇಹ ನನ್ನ ಸಂಕಲ್ಪದಿಂದಲೇ ಬಂತು, ಅಂದರೆ ಜೀವನ ಸಂಕಲ್ಪದಿಂದಲೇ ಬಂತು, ಜೀವನ ಸಂಕಲ್ಪದಿಂದಲೇ ಹೋಯಿತು. ಅದರಿಂದ ಇದಕ್ಕೆ ಪ್ರತ್ಯೇಕತೆ ಏನೂ ಇಲ್ಲ. ಅದರಿಂದ ಉದಾಸೀನದಿಂದ ಇರು ನೀನು. ಅಥವಾ ಸುಷುಪ್ತ ಪುರುಷನಂತೆ ಏನೂ ನೋಡದೇ ಇರು. ಸುಷುಪ್ತ ಪುರುಷನಂತೆ ಅಂದರೆ ಇಲ್ಲಿ ಮಲಗಿರ್ತಾನೆ, ಕನಸು ಕಾಣ್ತಾ ಇರ್ತಾನೆ, ಆದರೆ ಅವನು ಅಲ್ಲಿ ಏನೂ ಕಾಣೋದಿಲ್ಲ. ಕೇವಲ ಒಂದು ನಿದ್ರೆಯನ್ನು ಮಾತ್ರ, ನಿದ್ರೆಯ ಆನಂದವನ್ನು ಅಷ್ಟೇ ಸವಿತಾ ಇರ್ತಾನೆ. ಅವನಿಗೇನು ಕನಸುಗಳು ಬೀಳೋದಿಲ್ಲ. ಆ ರೀತಿಯಲ್ಲಿ ನೀನು ಸುಷುಪ್ತ ಪುರುಷನಂತೆ ಈ ದೇಹ ಆಗುಹೋಗುಗಳ ಬಗ್ಗೆ ಕುರಿತಾಗಿ ನೀನಿರು, ತಟಸ್ಥನಾಗಿರು ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಈ ಜೀವನು ಆಕಾರಗಳನ್ನು ಸಂಕಲ್ಪದಿಂದ ಕಂಡು ಅವುಗಳನ್ನು ಪಡೆದಂತೆ ಅವುಗಳ ನಾಶವನ್ನು ಹಾಗೆಯೇ ಮಾಡುವನು ಎಂದುಕೋ. ಸೃಷ್ಟಿಯ ಆದಿಯಲ್ಲಿಯೂ ಹೀಗೆಯೇ ಸಂಕಲ್ಪವಶವಾಗಿಯೇ ತಾನೇ ಎಲ್ಲವೂ ನಡೆದುದು. ಸೃಷ್ಟಿಯಲ್ಲಿ ಆದಿಯಿಂದಲೂ ಕೂಡ ಈ ರೀತಿಯಲ್ಲೇ ದೇಹಗಳು ಬರ್ತಾ ಇರೋದು, ಹೋಗ್ತಾ ಇರೋದು. ಜೀವನ ಸಂಕಲ್ಪದಿಂದಲೇ ಉತ್ಪತ್ತಿ, ಜೀವನ ಸಂಕಲ್ಪದಿಂದಲೇ ನಾಶ. ಅದರಿಂದ ದೇಹ ಬರುವುದು ಹೋಗುವುದು ಕೂಡ ಇದು ಯಾರೂ ಹೊಣೆಗಾರರಲ್ಲ. ನಮ್ಮ ವಾಸನಾ ಬಲದಿಂದಲೇ ಇದು ಬರುವುದು ಹೋಗುವುದು ಎಲ್ಲ ನಡೆದಿದೆ. ಉದ್ಭವವಾಗುವಾಗ ಯಾವುದು ಯಾವ ಆಕಾರದಿಂದ ಕಾಣುವುದೋ ಅದು ಅದೇ ಆಕಾರದಿಂದ ಅವಸಾನದವರೆಗೂ ಇರುವುದು. ಅರ್ಥ ಆಯ್ತಲ್ವಾ? ಈ ದೇಹ ಮನುಷ್ಯ ದೇಹದ ಆಕಾರದಲ್ಲಿ ಉದ್ಭವ ಆಗಿದೆ. ನಾಶ ಆಗುವವರೆಗೂ ಮನುಷ್ಯ ದೇಹವಾಗಿಯೇ ಇರ್ತದೆ ಹೊರತು ಇದ್ದಕ್ಕಿದ್ದಂತೆ ಸಿಂಹವಾಗಿಯೋ ಹುಲಿಯಾಗಿಯೋ ಕರಡಿಯಾಗಿಯೋ ಬದಲಾಗೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಉದ್ಭವ ಆಗುವಾಗ ಯಾವ ಆಕಾರದಿಂದ ಕಾಣಿಸ್ಕೊಳ್ತದೋ ಈ ದೇಹ, ಅದು ಅವಸಾನ ಆಗುವವರೆಗೂ ಅದೇ ಆಕಾರವನ್ನು ಪಡೆದುಕೊಂಡಿರ್ತದೆ. ಇದನ್ನು ಅವಿನಾಭಾವ ಸಂವಿತ್ ಎನ್ನುವರು. ಅರ್ಥ ಆಯ್ತಲ್ವಾ? ಇದಕ್ಕೆ ಅವಿನಾಭಾವ ಸಂವಿತ್ ಅಂತ ಕರೀತಾರೆ. ಪ್ರಾಚೀನವಾದ ವಾಸನಾ ಗ್ರಂಥಿ ಯಾವುದುಂಟೋ ಅದನ್ನು ಪುರುಷ ಪ್ರಯತ್ನದಿಂದ ಗೆಲ್ಲಬಹುದು. ಈಗೇನು ಹೇಳಿದ್ರು? ಹಾಗಾದರೆ ಪ್ರಶ್ನೆ ಇರ್ತದೆ, ನಮ್ಮಗಳಲ್ಲಿ ಹಲವಾರು ಪ್ರಶ್ನೆಗಳಿರ್ತದೆ. ಮತ್ತು ಇದಕ್ಕೆ ಯಾಕೆ ನಾವು ಸಾಧನೆಗಳನ್ನ ಮಾಡಬೇಕು, ಇದಕ್ಕೆ ಯಾಕೆ ನಾವು ದೇವರು ದಿಂಡ್ರು ಅಂತ ಮಾಡಬೇಕು, ಇದಕ್ಕೆ ಯಾಕೆ ನಾವು ಆಧ್ಯಾತ್ಮವನ್ನು ಅಳವಡಿಸ್ಕೊಳ್ಬೇಕು, ಏನು ಸಂಕಲ್ಪ ಮಾಡಿದ್ದೀವಿ ಅದು ಬರುತ್ತೆ ಹೋಗುತ್ತೆ, ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತ. ಆದರೆ ಈ ಪ್ರಾಚೀನವಾದ ವಾಸನಾ ಗ್ರಂಥಿ ಯಾವುದುಂಟೋ ಅದನ್ನು, ಅಂದರೆ ಈ ವಾಸನ ಮುಂದುವರಿತಾ ಇರ್ತದಲ್ಲ, ನಾನು ಮಾಡಿದ ಕರ್ಮ, ಆ ಕರ್ಮಗಳ ಚಿಂತನೆಯಿಂದಾಗಿ ವಾಸನಾ ರೂಢಿಯಾಗಿ ಸಂಸ್ಕಾರವಾಗಿ ಇಂತಿಂಥ ದೇಹ ಅಂತ ನಾವೇ ಸಂಕಲ್ಪ ಮಾಡಿಕೊಂಡು ಬರ್ತಾ ಇರ್ತೀವಲ್ಲ, ಇಂಥ ಈ ವಾಸನೆಯನ್ನು, ಪ್ರಾಚೀನವಾದ ಬಹುಜನ್ಮಗಳಿಂದ ನಮ್ಮಲ್ಲಿ ರೂಢಿ ಮೂಲವಾದ ಈ ವಾಸನಾ ಗ್ರಂಥಿಯನ್ನು ಪುರುಷ ಪ್ರಯತ್ನದಿಂದ ಗೆಲ್ಲಬಹುದು. ಇದಕ್ಕೆ ಸಾಧನೆ ಅನ್ನೋದು. ಸಾಧನೆ ಅವಶ್ಯಕತೆ, ಆಧ್ಯಾತ್ಮದ ಅವಶ್ಯಕತೆ ಯಾಕೆ ಅಂದರೆ, ಪರಂಪರೆಯಾಗಿ ಈ ಚಕ್ರ, ಜನನ ಮರಣ ಚಕ್ರ ಏನು ನಡ್ಕೊಂಡು ಬರ್ತಾ ಇರ್ತದಲ್ಲ, ಅದು ಸುಮ್ಮನೆ ಇದ್ದರೆ ಯಾವುದೇ ಕಾರಣಕ್ಕೂ ಗೆಲ್ಲೋಕ್ಕಾಗೋದಿಲ್ಲ. ಚಕ್ರ ಸುತ್ತನೇ ಇರ್ತದೆ. ಆದರೆ ಪುರುಷ ಪ್ರಯತ್ನವನ್ನು ಮಾಡಿದರೆ, ತುಂಬ ಎಫರ್ಟ್ ಹಾಕಿ ಸಾಧನೆಯನ್ನು ಮಾಡಿದ್ದೆ ಆದರೆ ಈ ಜನನ ಮರಣ ಚಕ್ರಕ್ಕೆ ಒಂದು ತಡೆಯನ್ನು ಒಡ್ಡಬಹುದು, ಗೆಲ್ಲಬಹುದು. ನಿನ್ನೆಯ ದಿನ ಕಟ್ಟಿದ ಗುಡಿಸಲನ್ನು ಈ ದಿನದ ಪ್ರಯತ್ನದಿಂದ ಹೇಗೆ ಸುಟ್ಟು ಹಾಕಬಹುದೋ ಹಾಗೆ ಇದು. ಇಲ್ಲಿ ನಿನ್ನೆ ದಿನ ಕಟ್ಟಿದ ಒಂದು ದೊಡ್ಡ ಕಟ್ಟಡ ಅಂತ ಹೇಳ್ತಾ ಇಲ್ಲ, ನಿನ್ನೆ ದಿನ ಕಟ್ಟಿದ ಒಂದು ಗುಡಿಸಲು. ಅಂದರೆ ಈ ಕರ್ಮವಾಸನೆ ಅಂತಕ್ಕಂಥದ್ದು, ಅಥವಾ ಈ ವಾಸನ ಅಂತಕ್ಕಂಥದ್ದು, ಅಥವಾ ವಾಸನೆ ಸಂಸ್ಕಾರವಾಗಿ ಬದಲಾಗಿರುತ್ತಲ್ಲ, ಇದು ಗುಡಿಸಲು ಎಷ್ಟು ಸ್ಟ್ರಾಂಗ್ ಆಗಿದೆಯೋ, ಎಷ್ಟು ಗಟ್ಟಿತನದಿಂದ ಕೂಡಿದೆಯೋ ಅಷ್ಟೇ ಗಟ್ಟಿತನ ಇದು. ಆದರೆ ನನ್ನ ಪ್ರಯತ್ನ ಅವಶ್ಯಕತೆ ಇದೆ ಅಷ್ಟೇ. ಅರ್ಥ ಆಗ್ತಿದೆಯಲ್ವಾ? ನನ್ನ ಪ್ರಯತ್ನದ ಅವಶ್ಯಕತೆ ಇದೆ. ಪುರುಷ ಪ್ರಯತ್ನ ಅಂದರೆ ಇಲ್ಲಿ ಗಟ್ಟಿಯಾದ ಮನಸ್ಸು ಮಾಡಬೇಕು, ತುಂಬ ಶ್ರಮದ ಒಂದು ಸಾಧನೆಯನ್ನು ಮಾಡಬೇಕು. ಮಾಡಿದಾಗ ಏನಾಗುತ್ತೆ, ನೆನ್ನೆ ಕಟ್ಟಿದ ಗುಡಿಸಲನ್ನು ಇಂದು ಸುಟ್ಟು ಹಾಕುವುದು ಎಷ್ಟು ಸುಲಭ ಅಲ್ವಾ? ಸುಟ್ಟು ಹಾಕ್ಬೋದು ತಾನೆ. ನೆನ್ನೆ ಒಂದು ಗುಡಿಸಲು ಕಟ್ಟೋದು ಬಹಳ ಬೇಗ ಕಟ್ಟಿದ್ದು, ಯಾವುದೋ ಗುಡಿಸಲು ಇದು. ಕಟ್ಟಡ ಕಟ್ಟಿದ್ರೆ 6 ತಿಂಗಳು ವರ್ಷ ಬೇಕಾಗುತ್ತೆ. ಆದರೆ ಇದು ಗುಡಿಸಲು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ವಾಸನ ಅಂತಕ್ಕಂಥದ್ದು
ಗುಡಿಸಲನ್ನು ಎಷ್ಟು ಬೇಗ ನಿರ್ಮಾಣ ಮಾಡ್ತೀವೋ ಅಷ್ಟು ಬೇಗ ವಾಸನೆಯೂ ಉತ್ಪತ್ತಿ ಆಗುತ್ತೆ, ನಾಶವೂ ಕೂಡ ಅಷ್ಟೇ ಸುಲಭ ಆಗುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಅದು ಇದೇನು ದೊಡ್ಡದಲ್ಲ, ಆದರೆ ಪ್ರಯತ್ನ ಪಡಲಿಲ್ಲ ಅಂದರೆ ಇದೆಷ್ಟು ಗಟ್ಟಿ ಅಂದರೆ ಜನ್ಮ ಜನ್ಮಾಂತರಗಳಲ್ಲಿದು ಮುಂದುವರಿತಾ ಹೋಗುತ್ತೆ. ಅದರಿಂದ ಪ್ರಾಚೀನವಾದ ವಾಸನಾ ಗ್ರಂಥಿ ಯಾವುದುಂಟೋ ಅದನ್ನು ಪುರುಷ ಪ್ರಯತ್ನದಿಂದ ಗೆಲ್ಲಬಹುದು. ನಿನ್ನೆಯ ದಿನ ಕಟ್ಟಿದ ಗುಡಿಸಲನ್ನು ಈ ದಿನದ ಪ್ರಯತ್ನದಿಂದ ಹೇಗೆ ಸುಟ್ಟು ಹಾಕಬಹುದೋ ಹಾಗೆ ಕೂಡ ಇದು ಕೂಡ ಅಂತ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಪ್ರಯತ್ನಶೀಲನಾದವನು ಪೂರ್ವೋತ್ತರ ವಿಶೇಷಗಳನ್ನು ಪರಿಗಣಿಸಿ ಯಾವುದನ್ನು ಇದೇ ಪುರುಷಾರ್ಥವೆಂದು ನಿಶ್ಚಯ ಮಾಡಿಕೊಂಡು ಕಾರ್ಯಪರನಾದರೆ ಅವನು ತಪ್ಪದೆ ಜಯಿಸುವನು. ಏನು ಹೇಳ್ತಾ ಇದರಲ್ಲಿ, ಪ್ರಯತ್ನಶೀಲನಾದವನು ಯಾವನು ಸಾಧನೆಯನ್ನು ಮಾಡಲಿಕ್ಕೆ ಮುಂದಾಗ್ತಾನೋ, ಗುರುಗಳ ಆಜ್ಞಾನುಸಾರ ತಕ್ಕನಾದ ಪ್ರಯತ್ನ ಮಾಡಬೇಕು. ಸುಮ್ಮನೆ ವ್ಯರ್ಥ ಪ್ರಯತ್ನಗಳನ್ನ ಮಾಡಿದ್ರೆ ಸುಮ್ಮನೆ ಸುತ್ತಬೇಕಾಗುತ್ತೆ. ತಕ್ಕನಾದ ಸರಿಯಾದ ಗುರುವನ್ನು ಆಶ್ರಯಿಸಿ, ನುರಿತ ಗುರುವನ್ನು, ಅನುಭವಿ ಗುರುವನ್ನು ಆಶ್ರಯಿಸಿ ಅಲ್ಲಿ ನೀವು ಸರಿಯಾದ ಸಾಧನಾ ಮಾರ್ಗವನ್ನು ಅಳವಡಿಸಿಕೊಂಡಿದ್ದೇ ಆದರೆ ಆಗ ನೀವು ಪ್ರಯತ್ನಶೀಲನಾಗಬೇಕು. ಪ್ರಯತ್ನಶೀಲನಾದವನು ಪೂರ್ವೋತ್ತರ ವಿಶೇಷಗಳನ್ನು ಪರಿಗಣಿಸಿ ಯಾವುದನ್ನು ಇದೇ ಪುರುಷಾರ್ಥವೆಂದು ನಿಶ್ಚಯ ಮಾಡಿಕೊಂಡು ಕಾರ್ಯಪರನಾದರೆ, ಧರ್ಮ ಅರ್ಥ ಕಾಮ ಮೋಕ್ಷಗಳಿವೆಲ್ಲ ಪುರುಷಾರ್ಥಗಳು, ಅದರಲ್ಲಿ ನಿಮಗೆ ಯಾವುದು ಸರಿಯೋ ಅದನ್ನು ಸರಿಯಾಗಿ ಆಯ್ಕೆ ಮಾಡಿಕೊಂಡು ಸರಿಯಾಗಿ ಕಾರ್ಯಪರನಾದರೆ, ಆ ಕಾರ್ಯವನ್ನು ಸರಿಯಾಗಿ ಮಾಡ್ತಾ ಹೋಗಿದ್ದೇ ಆದರೆ ಅವನು ತಪ್ಪದೆ ಜಯಿಸುವನು. ಅರ್ಥ ಆಯ್ತದಿಲ್ವಾ? ಸಾಧನೆ ಹೆಂಗಿರಬೇಕು, ಗುರಿ ಹೇಗಿರಬೇಕು, ಆ ಸಾಧನೆ ಸಾಗುವಂಥ ಪ್ರಯತ್ನ ಹೇಗಿರಬೇಕು ಎಲ್ಲವನ್ನು ಹೇಳ್ತಾ ಇದ್ದಾರೆ. ಪುರುಷ ಪ್ರಯತ್ನ ಪಡಬೇಕು ಯಾವಾಗಲೂ, ತತ್ಪರನಾಗಬೇಕು ಯಾವಾಗಲೂ, ಗುರುವಿನ ಮಾರ್ಗದರ್ಶನ ಇರಬೇಕು, ಪ್ರಯತ್ನಶೀಲ ಪ್ರತಿಯೊಂದರಲ್ಲೂ ಪ್ರಯತ್ನವನ್ನು ಮಾಡ್ತಾನೆ ಇರಬೇಕು. ಅಂಥವರು ಖಂಡಿತ ಗುರಿಯನ್ನು ಮುಟ್ತಾರೆ. ಮತ್ತೆ ಮುಂದುವರೆದು ಹೇಳ್ತಾರೆ, ಅದೇನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.